ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಒಂದ್ 3 ರಿಂದ 4 ಎಕರೆ ತೋಟದವನಿಗೆ ಟ್ರಾಕ್ಟರ್ ಟಿಲ್ಲರ್ ತಗೊಳಕ್ ಆಗಲ್ಲ. ಅವ್ರಿಗೆ ಅದು ಓವರ್ ಪ್ರೈಸ್ ಆಗುತ್ತೆ. 7 ರಿಂದ 8 ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ. ಟಿಲ್ಲರ್ ಆದ್ರೂ 4-5 ಲಕ್ಷ ಆಗ್ಬಿಡುತ್ತೆ ಅವ್ರಿಗೆ. ಎಲ್ಲ ಆಕ್ಸೆಸರೀಸ್ ಅಟ್ಯಾಚ್ ಆಗುತ್ತದೆ. ಹಂಗ ಒಬ್ಬ ಸಣ್ಣ ರೈತ ತೋಟದ ಒಂದ್ ಗಾಡಿ ತಗೊಂಡ್ರೆ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ವೀಕ್ಷಕರೇ, KGF ಅಲ್ಲಿ ರಾಕಿ ಬೈಕ್ ಎಷ್ಟು ಫೇಮಸ್, ನಮ್ಮ GKVK ಅಲ್ಲಿ ಈ ಬೈಕ್ ಕೂಡ ಅಷ್ಟೇ ಫೇಮಸ್. ಯಾವ್ದಪ್ಪ ಈ ಬೈಕ್, ರೈತರಿಗೆ ಈ ಬೈಕ್ ಇಂದ ಏನ್ ಅನುಕೂಲ ಅನ್ನೋದನ್ನ ಸ್ವತಃ ಈ ಒಂದು ಬೈಕ್ ಅನ್ನ ಮಾಡಿಫೈ ಮಾಡಿರ್ತಕ್ಕಂತ ವ್ಯಕ್ತಿಯಲ್ಲಿ ನಮ್ ಜೊತೆ ಇದಾರೆ. ಅವ್ರ ಹತ್ರ ತಿಳ್ಕೊಳ. ಸರ್ ನಮಸ್ಕಾರ. ಸರ್ ಏನ್ ಸರ್ ಇದು ವಿಶೇಷ ಬೈಕ್, ಇದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ಸರ್ ಇದೇನಂದ್ರೆ ಫಾರ್ಮ್ಲೈನ್ ಇಂಡಸ್ಟ್ರೀಸ್ ಅಂತ ನಮ್ ಫ್ಯಾಕ್ಟರಿ ಇದು. ನಾವು ಮ್ಯಾನುಫ್ಯಾಕ್ಚರರ್. ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಒಂದ್ 3 ರಿಂದ 4 ಎಕರೆ ತೋಟದವನಿಗೆ ಟ್ರಾಕ್ಟರ್ ಟಿಲ್ಲರ್ ತಗೊಳಕ್ ಆಗಲ್ಲ. ಅವ್ರಿಗೆ ಅದು ಓವರ್ ಪ್ರೈಸ್ ಆಗುತ್ತೆ. 7 ರಿಂದ 8 ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ. ಟಿಲ್ಲರ್ ಆದ್ರೂ 4-5 ಲಕ್ಷ ಆಗ್ಬಿಡುತ್ತೆ ಅವ್ರಿಗೆ. ಎಲ್ಲ ಆಕ್ಸೆಸರೀಸ್ ಅಟ್ಯಾಚ್ ಆಗುತ್ತದೆ. ಹಂಗ ಒಬ್ಬ ಸಣ್ಣ ರೈತ ತೋಟದ ಒಂದ್ ಗಾಡಿ ತಗೊಂಡ್ರೆ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ಅದ್ರಲ್ಲೂ ಮೇಜರ್ ಪ್ಲಾಂಟೇಶನ್ ಕ್ರಾಪ್ಸ್ ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದು ನಾವು. ಅಗ್ರಿಕಲ್ಚರ್ ಕ್ರಾಪ್ಸ್ ಅಂದ್ರೆ ನಿಮ್ಗೆ ಟ್ರಾಕ್ಟರ್ ಬೇಕು. ಅದಕ್ಕೆ ಸಣ್ಣ ಪುಟ್ಟ ಮಿಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಟ್ರಾಕ್ಟರ್ಸ್ ಗೆ ಹೋಗ್ಬೇಕಾಗತ್ತೆ. ಸೊ ಪ್ಲಾಂಟೇಶನ್ ಕ್ರಾಪ್ಸ್ ಯಾರ್ಯಾರು ಬೆಳೀತಾ ಇದಾರೆ ಅಂದ್ರೆ ಅಡಿಕೆ, ತೆಂಗು, ಮಾವು, ಚಿಕ್ಕು ಯಾರ್ಯಾರು ಬೆಳೀತಾ ಇದಾರಲ್ಲ ಅವರಿಗೆಲ್ಲ ನಿಮ್ಗೊಂದ್ ಸಣ್ಣ ಗಾಡಿ ತಗೊಂಡು ತೋಟದೊಳಗೆ ಹೋಗಿ ಎಲ್ಲಾ ಮುಗಿಸ್ಕೊಂಡ್ ಬರಂಗ್ ಇರ್ಬೇಕು ಅಂತ. ಯಾವ ಬೇರೆ ಊರಲ್ಲಿ ಯಾರೋ ದೊಡ್ಡ ಮನುಷ್ಯ ಟ್ರಾಕ್ಟರ್ ಇಟ್ಕೊಂಡ್ರ ಮೇಲೆ ಯಾರು ಡಿಪೆಂಡ್ ಆಗಂಗ್ ಬೇಡ ಅಂತ ಅವರೇ ಹೋಗಿ ಎಲ್ಲಾ ಕೆಲಸ ಮಾಡ್ಕೊಂಡ್ಬರ್ಬೇಕು. ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಸರ್ ನಿಮಗೆ ಇದು 4 ವೀಲ್ ಬೈಕ್ ಬರುತ್ತೆ. ನಿಮಗೆ ಸಸ್ಪೆನ್ಷನ್ ಎಲ್ಲ ನೋಡಿ, ನಿಮಗೆ ಅನ್ಇವನ್ ಟೆರೈನ್ಸ್ ಹೊಂಡ ಗುಂಡಿ ಹೆಂಗಿತ್ತು ಅಂದ್ರೆ ನಿಮಗೆ ಗಾಡಿ ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ಈಗ ಇದಕ್ಕೇನೆ ಅಟ್ಯಾಚ್ಮೆಂಟ್ಸ್ ನಾವು ನಿಮಗೆ ಟ್ರಾಲಿ ಕೊಡ್ತಾ ಇದೀವಿ. ಅವ್ರು ಒಂದು 500 ರಿಂದ 800 kg ವರೆಗೂ ಲಗೇಜ್ ತಗೊಂಡು ಹೋಗುವಾಗ ಟ್ರಾಲಿ ಬರುತ್ತೆ ಇದಕ್ಕೇನೆ. ಇದ್ರೊಳಗೆ ಒಂದು 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗ್ಬೋದು. ಅವರು ಔಷಧಿ ಹೊಡ್ಕೊಂಡು ಹೋಗ್ಬೋದು. ಟ್ರಾಲಿ ಕೆಪಾಸಿಟಿ ಎಷ್ಟು ಸರ್? 500 ರಿಂದ 800 kg ವರೆಗೂ ಲಗೇಜ್ ತಗೊಂಡು ಹೋಗ್ಬೋದು. ಅನ್ಇವನ್ ಟೆರೈನ್ಸ್ ಇರ್ಬೋದು, ಲೈಟ್ ಆಗಿ ಸ್ಟೀಪ್ಸ್ ಇರ್ಬೋದು, ಎಲ್ಲಾ ಕಡೆಗೂ ಭಾರಿ ಚೆನ್ನಾಗಿ ಮೂವ್ ಆಗುತ್ತೆ. ನಿಮಗೆ ಟ್ರಾಕ್ಟರ್ ಸ್ಟಿಲ್ಲರ್ಸ್ ಎಲ್ಲ ತೋಟದೊಳಗೆ ಆಗಲ್ಲ. ಅವ್ರು ಒಂದೇ ದೊಡ್ಡ ಜಾಗದಲ್ಲಿ ಬರ್ಬೋದು. ನಮ್ದಾದ್ರೆ ಹಂಗಲ್ಲ, ನಿಮಗೆ ಎಲ್ಲಾ ಸಣ್ಣ ಜಾಗದಲ್ಲೂ ಆರಾಮಾಗಿ ಹೋಗಿ ಬರ್ಬೋದು. ಎಲ್ಲಾ ತರ ಜಾಗಗಳೊಳಗೂ ಈಸಿಯಾಗಿ ಹೋಗಿ ಬರ್ತಾರೆ ತೋಟದೊಳಗೆ. ಈಗ ನಿಮ್ಗೆ ಟ್ರಾಕ್ಟರ್ ಆದ್ರೆ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ತೆಂಗಲ್ ಹೋಗ್ತಾರೆ. ಮಾವು, ಚಿಕ್ಕು ಎಲ್ಲ ಆದ್ರೆ ಮರದಿಂದ ಮರದ ಹತ್ರ ತಿರ್ಗಿಸ್ಕೊಂಡು ಹೋಗಕ್ ಆಗಲ್ಲ. ಒಂದೇ ಸಾಲಲ್ಲಿ ಫುಲ್ ಮುಂದಕ್ಕೆ ಹೋಗಿ ವಾಪಸ್ ಬರ್ಬೇಕಾಗತ್ತೆ. ನಮ್ದ್ರಲ್ಲಿ ಹಂಗಲ್ಲ, ನೀವು ಪ್ರತಿ ಮರದ ಬುಡದಲ್ಲೂ ಹೋಗಿ ಕೆಲಸ ಮಾಡಬಹುದು. ಮಣ್ಣು ಹಾಕೋ ಟೈಮಿಗೆ, ಗೊಬ್ಬರ ಹಾಕೋ ಟೈಮಿಗೆ, ಎಲ್ಲಾ ಟೈಮಿಗೂ ಈಸಿ ಆಗುತ್ತೆ. ಒಂದ್ 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಈಸಿಯಾಗಿ ಸ್ಪ್ರೇಯಿಂಗು ಮಾಡ್ಕೊಂಡು ಹೋಗ್ಬೋದು. ಬೇಡ ಟೈಮ್ ಈಗ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಮಲೆನಾಡೆಲ್ಲ ಕ್ಯಾನ್ ಒಂದ್ ಕಡೆ ಇಟ್ಕೊಂಡು ಪೈಪ್ ಲೈನ್ ಉದ್ದ ತಗೊಂಡು ಮೂವ್ ಮಾಡ್ತಾ ಇದಾರೆ. ಲೇಬರ್ಸ್ ಜಾಸ್ತಿ ಯೂಸ್ ಆಗ್ತಾ ಇದೆ. ಇದ್ರಲ್ಲಿ ಎಲ್ಲಾದ್ರು ಅವಾಯ್ಡ್ ಆಗುತ್ತೆ. ನಿಮ್ಗೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಈ ಟ್ರಾಲಿ ತೆಗೆದಿಟ್ರೆ ನಿಮಗೆ ಇನ್ನೊಂದು ಟ್ರಾಲಿ ಬಂದ್ ಅಟ್ಯಾಚ್ ಆಗುತ್ತೆ. ಅದ್ರಲ್ಲಿ ವೀಡ್ ಕಟಿಂಗ್ ಸೆಟ್ಟಿಂಗ್ ಇರುತ್ತೆ. ಈಗ ತಂದಿಲ್ಲ ನಾವಿಲ್ಲಿ ತೋರ್ಸಕ್ ನಿಮಗೆ. ವೀಡ್ ಕಟಿಂಗ್ ಬರುತ್ತೆ. ಅದು ನಮಗೆ ಸಿಕ್ಕಾಪಟ್ಟೆ ಬುಕಿಂಗ್ ಇದೆ. 300 ಗಾಡಿ ಬುಕಿಂಗ್ ಇದೆ. ಪ್ರತಿ ಪ್ಲಾಂಟೇಶನ್ ಕ್ರಾಪ್ಸ್ಗೂ ಮನೆಗೂ ಬೇಕಾಗಿರೋ ಪ್ರಾಡಕ್ಟ್ ಅದು ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್. ಅದನ್ನು ಇದಕ್ಕೆ ಕೊಡ್ತಾ ಇದೀವಿ. ನಮ್ ಬೇಸಿಕ್ ಕಾನ್ಸೆಪ್ಟ್ ಇರೋದೇ ಇನ್ನೊಂದು ಫ್ಯೂಚರ್ ಒಂದು 10 years ಅಲ್ಲಿ ನಮ್ ತರ ಯಂಗ್ಸ್ಟರ್ಸ್ ಜಾಸ್ತಿ ಫಾರ್ಮಿಂಗ್ ಬರ್ತಾರೆ ಅಂತ. ಈಗೇನ್ ಬೆಂಗಳೂರಲ್ಲಿ IT ಫೀಲ್ಡ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ, ವಾಪಸ್ ಊರ್ ಕಡೆ ಬರ್ತಾರೆ. ಅವಾಗ ಇದ್ರದೊಂದು ಸಣ್ಣ ಗಾಡಿ ಇದ್ರೆ ಎಲ್ಲಾ ಕೆಲಸ ಮಾಡ್ಕೊಂಡ್ ಬರಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾನ್ಸೆಪ್ಟ್. ಫ್ಯೂಚರ್ ಇಸ್ ಅಗ್ರಿಕಲ್ಚರ್ ಅಂತ. ಹಂಗಾಗಿ ಈಗ ನಾವು ಇಂಜಿನಿಯರ್ಸ್ ಎಲ್ಲ ಆಗಿ ನಾವು ಸೈಂಟಿಫಿಕ್ ವೇನೆ ಪ್ರಿಫರ್ ಮಾಡ್ಬೇಕು ಅಂತ. ಸೊ ಈ ತರ ಒಂದು ಸಣ್ಣ ಗಾಡಿ ಸಾಕು. ಟ್ರಾಕ್ಟರ್ ಟಿಲ್ಲರ್ ಎಲ್ಲರಿಗೂ ಏನ್ ಬೇಡ. ತೋಟದೊಳಗೆ ಕೆಲಸ ಮಾಡೋದಕ್ಕೆ ಅಗ್ರಿಕಲ್ಚರ್ ಬೇಕಾಗತ್ತೆ, ಪ್ಲಾಂಟೇಶನ್ ಕ್ರಾಪ್ಸ್ ಬೇಡ. ಈ ತರ ಸಣ್ಣ ವೆಹಿಕಲ್ ಸಾಕಾಗತ್ತೆ ಅನ್ನೋದು ನಮ್ ಕಾನ್ಸೆಪ್ಟ್. ಇದು ಸರ್ವಿಸ್ ಅಲ್ಲಿ ಯಾವ ತರ ಇದೆ ನಿಮ್ಗೆ? ಮತ್ತೆ ಸರ್ ನಾವೇ ಈಗ ಕಸ್ಟಮರ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ ಅವ್ರಿಗೂ ಎಲ್ಲರಿಗೂ ಒಂದು ತಲೆಯಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಏನಂದ್ರೆ ದೊಡ್ಡ ದೊಡ್ಡ ಕಂಪನಿ ಪ್ರಾಡಕ್ಟ್ಸ್ ಅಂದ್ರೆ ಮಾತ್ರ ಸರ್ವಿಸ್ ಎಲ್ಲ ಚೆನ್ನಾಗಿರತ್ತಪ್ಪ, ನಾವು ಬೇರೆಯವ್ರ ಹತ್ರ ಸಣ್ಣವ್ರ ಹತ್ರ ತಗೊಂಡ್ರೆ ಅಷ್ಟ್ ಚೆನ್ನಾಗಿರಲ್ವೇನೋ ಅನ್ನೋದು ತಲೆಯಲ್ಲಿ ಒಂದಿರುತ್ತೆ. ನಾವು ಹಂಗಾಗಿ ನೀವು ಎಷ್ಟು ವರ್ಷ ಇಟ್ಕೊಂಡ್ರೆ ಅಷ್ಟು ಫ್ರೀ ಸರ್ವಿಸ್ ಕೊಡ್ತೀವಿ ಅಂತ ಗ್ಯಾರಂಟಿ ಹೇಳ್ತಾ ಇದೀವಿ. ನಮಗೆ ಕ್ವಾಲಿಟಿ ಮೇಲೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಹಂಗೆ ಮಾರ್ಕೆಟ್ ಒಳಗೆ ಕಾನ್ಫಿಡೆನ್ಸ್ ಪುಷ್ ಮಾಡೋದಕ್ಕೆ ನಾವು ಹಂಗ್ ಮಾಡ್ತಾ ಇದೀವಿ. ಈಗ 4-5 ವರ್ಷದಿಂದ ಯಾರು ತಗೊಂಡಿದಾರಲ್ಲ ಅವ್ರು ಎನಿ ಟೈಮ್ ಫೋನ್ ಮಾಡಿದ್ರು ನಾವು ಸರ್ವಿಸ್ ಹೋಗಿ ಹೋಗ್ತೀವಿ. ಕರ್ನಾಟಕ ಸ್ಟೇಟ್ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಸಬ್ಸಿಡಿ ಅಪ್ರೂವಲ್ ಇದೆ. ಔಟ್ ಆಫ್ ಸ್ಟೇಟ್ಸ್ ಅವರಿಗೆ ಸಬ್ಸಿಡಿ ಸಿಗಲ್ಲ. ಅವ್ರಿಗೆ 260 ಹಂಗ್ ಬೀಳುತ್ತೆ ಗಾಡಿ. 260 ಹಂಗ್ ಬೀಳುತ್ತೆ ಔಟ್ ಆಫ್ ಸ್ಟೇಟ್ ಆದ್ರೆ. ಕರ್ನಾಟಕದವರಿಗಾದ್ರೆ 220 ಕೊಡ್ತಾ ಇದೀವಿ ಗಾಡಿ ಮತ್ತೆ ಟ್ರಾಲಿ 2 ಸೇರಿಸಿ. ಮತ್ತೆ ಸರ್ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಗಾಡಿ ಯಾವ ಲೇಡೀಸ್ ಬೇಕಾದ್ರೂ ಕುತ್ಕೊಂಡು ಓಡಿಸಬಹುದು, ಯಾರು ಬೇಕಾದ್ರೂ ಓಡಿಸಬಹುದು. ನಿಮಗೆ ಸ್ಕಿಲ್ ಡ್ರೈವರ್ ಬೇಕು ಅಂತಿಲ್ಲ. ಟ್ರಾಕ್ಟರ್ ಟಿಲ್ಲರ್ಸ್ ಆದ್ರೆ ಓಡ್ಸಕ್ ಗೊತ್ತಿರೋರೇ ಬರಬೇಕು. ಟ್ರಾಕ್ಟರ್ ಓಡ್ಸಕ್ ಗೊತ್ತಿರಬೇಕು, ಟಿಲ್ಲರ್ ಓಡ್ಸಕ್ ಗೊತ್ತಿರಬೇಕು. ಇದಕ್ಕೆ ಯಾರು ಬೇಕಾದ್ರೂ ನೀವು ಏನು ಗಾಡಿ ಓಡ್ಸಕ್ ಬರದಿರೋ ನೀವು ಹತ್ ಕೂತ್ಕೊಂಡ್ರೆ ಒಂದು ಸ್ಟೇರಿಂಗ್ ಹ್ಯಾಂಡ್ಲಿಂಗ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಬೈಕ್ ಮಾಮೂಲಿ ಬೈಕ್ ಹೆಂಗ್ ಓಡಿಸ್ತಾರೆ ಹಂಗೆ ಓಡಿಸ್ತಂಗೆ. ಬೈಕಿಗಾದ್ರೂ ಬ್ಯಾಲೆನ್ಸ್ ಬೇಕು, ಅದಕ್ಕೆ ಬ್ಯಾಲೆನ್ಸ್ ಮಾಡೋದು ಬೇಡ. ನೀವು 4 ವೀಲ್ ಇರೋದಕ್ಕೆ ನಿಮಗೆ ಟಾಪಲ್ ಆಗಲ್ಲ. 100% ಸೇಫ್ಟಿ. ನಿಮಗೆ ಟ್ರಾಕ್ಟರ್ ಟಿಲ್ಲರ್ ಆದ್ರೂ ಹಿಂಗ್ ಮಗುಚ್ಕೊಂಡಿರೋದೆಲ್ಲ ನೋಡಿರ್ತೀರಾ. ನಮ್ದು ಈಗ ನಿಮಗೆ 30 ಡಿಗ್ರಿ 40 ಡಿಗ್ರಿ ಸ್ಲೋಪ್ ಅಲ್ಲಿ ಇನ್ಕ್ಲೈನ್ ತಗೊಂಡೋದ್ರು ನಿಮಗೆ ಟಾಪಲ್ ಆಗಲ್ಲ. ನಾವು CG ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದೀವಿ ವೆಹಿಕಲ್. ಟ್ರೇಲರ್ ಸ್ಪೆಷಾಲಿಟಿ ಏನಾದ್ರು ಇದೆಯಾ ಸರ್? ಸರ್ ಟ್ರೈಲರ್ ಅಲ್ಲಿ ನಿಮಗೆ ಈಗ ಟಿಪ್ಪಿಂಗ್ ಎಲ್ಲ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ ನಾನು ನಿಮಗೆ. ನಿಮಗೆ ಜಸ್ಟ್ ಒಂದು ಲಿವರ್ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಟಿಪ್ಪಿಂಗ್ ಆಗುತ್ತೆ. ನಿಮಗೆ ಹಂಗೇನೆ ಸೆಲ್ಫ್ ಲಾಕಿಂಗ್ ಇರುತ್ತೆ. ಜಸ್ಟ್ ವಾಪಸ್ ಹಿಂಗ್ ಹಾಕಿದ್ರೆ ಸೆಲ್ಫ್ ಲಾಕಿಂಗ್ ಇರುತ್ತೆ. ಡೋರ್ಸ್ ನಿಮಗೆ ಎಲ್ಲಾ ಸೈಡ್ ಓಪನ್ ಆಗಂಗೆ ಮಾಡಿದೀವಿ. ಈಗ ಹಿಂದ್ಗಡೆನೂ ನಿಮಗೆ ಮೇಲಿಂದನೂ ಓಪನ್ ಆಗುತ್ತೆ, ಕೆಳಗಿಂದನೂ ಓಪನ್ ಆಗುತ್ತೆ. ಮಣ್ಣು ಗೊಬ್ಬರ ಹಾಕ್ಬೇಕಾದ್ರೆ, ಕಾಯಿ ತೆಗಿಬೇಕಾದ್ರೆ ನಿಮಗೆ ಮೇಲಿಂದ ಓಪನ್ ಆಗ್ಬೇಕು, ಮಣ್ಣು ಗೊಬ್ಬರ ಆದ್ರೆ ಕೆಳಗಿಂದ ಓಪನ್ ಆಗ್ಬೇಕು. ಸೊ ಅಷ್ಟು ಫೆಸಿಲಿಟೀಸ್ ಮಾಡಿದೀವಿ ಇದಕ್ಕೆ. ಮತ್ತೆ ಕಾಯಿ ಎಲ್ಲ ತಗೊಂಡ್ ಹೋಗ್ತಾರೆ ಎತ್ತಿಗೆ ಮೇವ್ ತರೋರಿಗೆ ಅಂದ್ರೆ ಇದಕ್ಕೆ ಮೆಶ್ ಎಲ್ಲ ಮಾಡ್ಕೊಡ್ತೀವಿ. ನಿಮಗೆ ಅಂದ್ರೆ ಅದು ತೂಕ ಜಾಸ್ತಿ ಬರಲ್ಲ, ನಿಮಗೆ ಜಾಸ್ತಿ ವಾಲ್ಯೂಮ್ ಜಾಸ್ತಿ ಬೇಕಾಗುತ್ತೆ. ಅವರಿಗೆ ಅಂತ ಜಾಗನೂ ಜಾಸ್ತಿ ಮಾಡ್ಕೊಡ್ತೀವಿ. ಟ್ರಾಲಿನ ಹೈನುಗಾರಿಕೆ ಮಾಡೋರಿಗೂ ಹಾಲಿನ ಕ್ಯಾನ್ ಎಲ್ಲ ಇಟ್ಕೊಂಡು ಹೋಗೋ ಎಲ್ಲ ಮಾಡ್ಕೊಟ್ಟಿದೀವಿ. ಅದೆಲ್ಲ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ನಾವು ಟ್ರಾಲಿನಲ್ಲಿ. ರೈತರು ಯಾವ ತರ ಕಸ್ಟಮೈಸ್ ಏನ್ ಕೇಳ್ತಾರೋ ಅದನ್ನೆಲ್ಲ ಮಾಡ್ಕೊಡ್ತೀವಿ. ಮತ್ತೆ ಇದ್ರೊಳಗೇನೆ
ಇಲ್ಲಿ ಒಂದ್ 2-3 ಜನ ಕುತ್ಕೊಂಡು ಹೋಗಿ ಸೀಟು ಮಾಡ್ಕೊಡ್ತೀವಿ ನಾವು. ಬೈಕಿಗೆನೆ ಸೀಟ್ ಸಹ ಮಾಡ್ಕೊಡ್ತೀವಿ. ಅಂದ್ರೆ ಈಗ ತೋಟದೊಳಗೆ ರೈತರನ್ನ ಈಗ ಕೆಲ್ಸದವ್ರನ್ನ ಯಾರನ್ನಾರು ಕರ್ಕೊಂಬರಕ್ ಇರುತ್ತೆ. ಅದೆಲ್ಲ ನಿಮಗೆ ಈಗ ಹಳ್ಳಿ ಮನೇಲಿ ಇರ್ತಾರೆ, ಅವ್ರು ಬರಕ್ ದೂರ ಆಗುತ್ತೆ, ಮಳೆಗಾಲ ಇರುತ್ತೆ, ಅವಾಗ ನಾವು ಟ್ರಾಲಿ ಒಳಗೆ ಕೂರ್ಸ್ಕೊಂಡು ಹೋಗಕ್ಕೆ ಸೀಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ. ಇದ್ರೊಳಗೆ ನೀವು ಕರ್ಕೊಂಡು ಕರ್ಕೊಂಡ್ಬರ್ಬೋದು ರೈತರನ್ನ. ಒಟ್ಟಿನಲ್ಲಿ ಸಣ್ಣ ರೈತರ ಸರ್ ಸಣ್ಣ ರೈತರಿಗೆ ಅವ್ರು ಏನೇನ್ ಕೆಲಸ ಮಾಡ್ಬೋದು ಅಷ್ಟು ಆಕ್ಸೆಸ್ ಅವ್ರಿಗೆ ಇದೊಂದ್ರಲ್ಲೇ ಸಿಗುತ್ತೆ ಸರ್. 2.5 ಲಕ್ಷಕ್ಕೆ ಎಲ್ಲದೂ ಸಿಕ್ಕಂಗ ಆಗತ್ತೆ ಅವ್ರಿಗೆ. ಅವ್ರು ಬೇರೆ ಯಾವ ಇಂಪ್ಲಿಮೆಂಟ್ಸ್ ಹೋಗೋದ್ ಬೇಡ, ಮತ್ತೆ ಬೇರೆದು ಕೆಲವ್ರ ಸರ್ವಿಸ್ ಗಿರ್ವಿಸ್ ಏನೇ ಇಶ್ಯೂ ಆಗ್ಬೋದು ಇದೆಲ್ಲ ನಾವೇ ಮಾಡ್ಕೊಡ್ತೀವಿ.